ಅಕ್ಕ 4 ನಿಮಿಷಕ್ಕೆ ಉರಿ 5 ನಿಮಿಷಕ್ಕೆ ಅವ್ನ ಶಾಲೆಯಿಂದ ಕರ್ಕಪ್ಪನವಳು ಹೋದ್ರೆ ದೇ ಬೆವ್ರಿ ಊರ್ ಬದಿಗಿದ್ರೆ ಹೊಳೆನ ಕೆರೆನ ಹಾರ್ಲಾಗಿತ್ತು. ಇಲ್ಲಿ ಎಲ್ಲೋಗಾರದು ಹೆಂಗ್ ತಂಪು ಮಾಡ್ಕೊಂಬೋದು ಹೋಳಿ ಗೊತ್ತಾಗ್ತಿಲ್ಲ ಅಲ್ದ ಇಲ್ಲಿಯಪ್ಪ ಯಾರು ಮಾಡೋದೇ ಈಗ. ಇದು ಎಂತ ಹೊರಬದಿ ಶೆಕೆಗೆ ಎಂತ ಮಾಡಲಾಗ್ತಿಲ್ಲ, ಒಳಬದಿ ಬಿಸಿಗೆ ಎಂತ ಮಾಡೋದು ನೋಡವೀಗ. ನಮ್ನಿ ಶೆಕೆನಲ್ಲ, ಒಂದ ಎಳ್ನೀರು, ಇಲ್ಲಿಯ ತಂಬಳಿ, ಇಲ್ಲಿಯ ಅಪ್ಪೆ ಹುಳಿ, 3 ಆಪ್ಷನ್ ಇದ್ದು. ಸೊ ಈಗ ನಂಗೆ ಕಾಣ್ತಾ ಇಪ್ಪ ಆಪ್ಷನ್ ತಂಬಳಿ ಮಾತ್ರ. ಸೊ ಒಂದು ಸೂಪರ್ ತಂಬಳಿ ಮಾಡ್ಕೊಂಡು ಊಟ ಮಾಡ್ಬಿಟ್ರೆ ಒಂದ್ಸಲ ಫುಲ್ ತಂಪಾಗ್ತ. ಅವಾಗ AC ಫ್ಯಾನು ಯಾವ್ದು ಬೇಡ, ಆರಾಮ್ ನಿದ್ರೆ ಮಾಡ್ಲಕ್ಕು. ಮಾಡೋದಾ ರಿಯಲ್ ತಂಡ ಕೂಲ್ ಮಾಡೋದು ಹಂಗ. ಹೌದು, ರಿಯಲ್ ತಂಡ ಕೂಲ್ ಮಾಡ್ಕೊಂಡು ಒಂದ್ ಚಂದ ತಂಬಳಿ ಮಾಡ್ಕೊಂಡು ಉಂಡ್ಬಿಟ್ರೆ ಮನಸ್ಸಿಗೆ ಒಳಬದಿಗೆ ಹೊರಬದಿಗೆ ಎಲ್ಲ ತಂಪಾಗಿ ಶಿವತೃಪ್ತಾಗಿ ಮನ್ ಕೇಳಕ್ಕು. ಸೊ ಅದನ್ನೇ ಮಾಡಪ್ಪನ ಬಾ. ಎಸ್, ತಂಬಳಿನೇ ಮಾಡ್ಬಿಡೋಣ, ಬೆಸ್ಟ್. ಇವತ್ ಬೆಳಗ್ಗೆ ಅಕ್ಕ ಸ್ನೇಹ ಹೇಳೋದ್ ನಂದು ಫ್ರೆಂಡ್ ಇತ್ತು ನೋಡು ಡಿಗ್ರಿಲಿ. ಅದು ಫೋನ್ ಮಾಡಿತ್ತು. ಅದ್ರದ್ದು ಪಾಪ ಅದೇ ಹೇಳ್ತಾ ಇತ್ತು. ಕೇಳಿ ನಂಗಂತೂ ಬೆಳಗ್ಗೆನೆ ಮೂಡ್ ಆಫ್ ಆಗೋತ್ತು. ಎಂತ ತಡೋದಕ್ಕೆ ಅದು ಜಾಯಿಂಟ್ ಫ್ಯಾಮಿಲಿ ಇಪ್ಪದು. ಅದೇ ಹೇಳ್ಕೆ ಬೇಜಾರು ಮಾಡ್ಕೆತ್ತಾ ಇತ್ತು. ಎಲ್ಲಿ ಹೋಗವು ಅಂದ್ರು ಒಂದು ಸ್ವಲ್ಪ ಕಿರಿಕಿರಿ ಆಗ್ತು ಮನೆಯಲ್ಲಿ. ಎಲ್ಲೂ ಒಪ್ಪಲಾಗ್ತಿಲ್ಲ ಬಪ್ಪಲಾಗ್ತಿಲ್ಲ ಹೇಳಿ ನಂಗದೇ ಅದ್ರ ಕೇಳ್ಕೊಂಡು ಈಗೂ ಹಿಂಗೆಲ್ಲ ನಡೆಯುತ್ತೆ, ಇಷ್ಟೆಲ್ಲ ಇದ್ಬೇಕಾಗ್ತೆ ಹೇಳನ್ಸೋತು. ನಾವ್ ಅನ್ಕಂದಷ್ಟೇ ಅನಿಸ್ತು ನಂಗೆ. ಈಗೆಲ್ಲ ಮುಂದುವರೆದ ಎಲ್ಲದು ಚೇಂಜ್ ಆಜು. ಹೆಣ್ಮಕ್ಕ ದುಡಿತ, ಹೆಣ್ಮಕ್ಕಕ್ಕೆ ಎಜುಕೇಶನ್ ಇದ್ದೋಡಿ, ಎಲ್ಲ ಬದಿಗೂ ಎಲ್ಲಾ ತರದವು ಈಗ್ಲೂ ಇದ್ದಾತ. ಈಗ ನಮ್ ಹಳ್ಳಿ ಬದಿಗಾಗ್ಲಿ ಪೇಟೆ ಬದಿಗಾಗ್ಲಿ, ಇವನ್ ಬೆಂಗಳೂರಲ್ಲಿ ನೀವು ಒಬ್ಬೊಬ್ರ ಕತೆ ಕೇಳ್ರೆ ಹೌದು ಎಷ್ಟು ಬೇಜಾರ್ ಅನ್ನಿಸ್ತು. ಮುಂಚೆ ಎಲ್ಲವ ಎಂತ ಎಜುಕೇಶನ್ ಇತ್ತಿಲ್ಲ, ಹೆಣ್ಮಕ್ಕ ಹೊರಗಡೆ ದುಡಿತಿದ್ವಿಲ್ಲ, ಅವಾಗ ಒಂಥರ. ಈಗ ಎಲ್ಲ ಇದ್ದು ಇನ್ನೊಂಥರ ಅನಿಸ್ತು. ಈಗ ಅದು ಯಾವತ್ತು ಯಾವ ಕಾಲಕ್ಕೂ ಚೇಂಜ್ ಅಪ್ಪದಲ್ದ ಹೇಳು ಅನಿಸ್ತು ಒಂದೊಂದ್ಸಲವ. ಅಲ್ಲ, ಕಂಪ್ಯಾರಿಟಿವ್ಲಿ ಚೇಂಜ್ ಆಜು, ಈಗ ಬೆಟರು. ಕೆಲವೊಂದ್ ಬದಲಾವಣೆ ಆಜು ಹೇಳಂಗಿಲ್ಲ ಆಜು. ಅದ್ರದ್ದೇ ಹಿಂಗಿದ್ದೆಲ್ಲ ಒಂದೊಂದ್ಸಲ ಸುದ್ದಿ ಕೇಳ್ದವಾಗ ಇನ್ನು ಯಾವ ಕಾಲದಲ್ಲಿ ಇದ್ದಾಜು ನಾವು ಹೇಳಿ ಒಂದೊಂದ್ಸಲ ಕ್ವಶನ್ ಆಗ್ತೋದು. ಅಲ್ಲ, ಅದೊಂದ್ಸ ಸಹಜ. ಬಟ್ ಈಗ ಒಂದ್ ಮಾತು ಹೆಂಗ್ ಬಂದ್ ಹೋಗ್ತೋಳು ಇದೆಲ್ಲದ್ರ ಮಧ್ಯೆ. ಹೆಣ್ಮಕ್ಕ ನಿಂಗ ಈಗ ದುಡಿತೇಳಿ ಸೊಕ್ಕು ಜಾಸ್ತಿ ಹೇಳಿ ಬಂದ್ ಹೋಗ್ತಾತ. ಬಟ್ ಎಷ್ಟು ಜನ ಇನ್ನೂ ಎಷ್ಟು ಸಫರ್ ಮಾಡ್ತಾ ಇದ್ದ ಹೇಳೋದು ಎಷ್ಟೋ ಜನಕ್ಕೆ ಅರ್ಥನೇ ಆಗ್ತಿಲ್ಲ. ಅದು ರಾಶಿ ಬೇಜಾರ್ ಅನ್ಸೋದು. ಅಲ್ಲ, ದೊಡ್ಡ ಕಷ್ಟ ಅಂದ್ರೆ ಹಿಂಗೆ ಕಾಣೋಕೆ ಅಂತ ಅನಿಸ್ತಿಲ್ಲ, ಅವ್ ಕ್ಷಣ್ ಹಿಡ್ದು ಅನ್ಭವ್ಸಕ್ಕೆ ಅದು ಬಿಡಲಾಗ್ತಿಲ್ಲ, ಹಂಗಾಗ್ತೋದು. ಅದೀಗ ಮುಂಚೆ ಅಲ್ಲವ, ಮುಂಚಿನ ಹಳೆ ಕಾಲದಲ್ಲೆಲ್ಲವ ಹಂಗೆ ಇತ್ತು ನೋಡು. ಗಂಡನ್ನ ಮನೆಯವ್ರನ್ನ ಕೇಳದೆ ಎಲ್ಲೂ ಹೋಪಲಾಗ. ನಿನ್ ಮನೆಗ್ ನೀ ಹೋಗವು ಅಂದ್ರು ಗಂಡಂದು ಅತ್ತೆ ಮಾವಂದು ಎಲ್ಲರದು ಪರ್ಮಿಷನ್ ತಗೊಂಡು ಹೋಗವು ಹೇಳೆಲ್ಲ ಇತ್ತು. ಆವಾಗ ಎಂತಾಗಿತ್ತು ಅಂದ್ರೆ ಹೆಣ್ಮಕ್ಕೊಂದು ಎಜುಕೇಶನ್ ಇತ್ತಿಲ್ಲ, ಕೈಯಲ್ಲಿ ದುಡ್ಡು ಇರ್ತಿತ್ತಿಲ್ಲ. ಮತ್ತೆ ಅವಾಗ ಇದೇ ಇತ್ತಿಲ್ಲ, ನಿಂಗೆ ಗಾಡಿಯಲ್ಲಿ ಇತ್ತು. ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗಲ್ಲ, ಎಂಥದೂ ಇತ್ತಿಲ್ಲ. ಅವಾಗ ಒದ್ದಾಡೋದೇ ಆಗಿತ್ತು. ಎಲ್ಲರೂ ಬೇರೆಯವ್ರ ಮೇಲೆ ಡಿಪೆಂಡೇ ಆಗಿತ್ತು. ಎಲ್ಲರೂ ಹೋಗೋ ಅಂದ್ರೆ ಗಂಡು ಕಳ್ಸಿಕ್ ಬರಕಾಗಿತ್ತು. ಮತ್ತಲ್ಲಿ ಒಂದ್ಸಲ ಹೋದ್ಮೇಲೆ ಅಲ್ಲಿಂದ ಯಾರು ಕಳ್ಸ್ಕೊಡಕಾಗಿತ್ತು. ಎಷ್ಟು ಕಷ್ಟ ಇತ್ತು ಅವಾಗ. ಅಲ್ಲ, ಈಗ ನಮ್ನಿ ಇದಿಲ್ಲ ಬಿಡು, ಈಗ ಫ್ರೀ ಪಾಸ್ ಇದ್ದು. ಬಟ್ ಅದಕ್ಕೆ ಹೋದ್ರು ಅದಕ್ಕೂ ತಕರಾರು. ಅದೇ ತಕರಾರಲ್ಲ, ಅದಕ್ಕೀಗ ಎಷ್ಟು ಹೆಣ್ಮಕ್ಕ ಹಾಳಾಗೋಜಾದ್ರು ಸಿಕ್ದಾಗಿಂದವ ಬೇಕಾಬಿಟ್ಟಿ ಓಡಾಡ್ತಾ ಇರ್ತ. ಸೀಟ ಸಿಕ್ತಿಲ್ಲ, ಬಸ್ಸಲ್ಲೇ ಒಪ್ಪಲಾಗ್ತಿಲ್ಲ. ಅಲ್ಲ, ಆವಾಗಿನ ಕಾಲದಲ್ಲಿ ಬಸ್ಸು ಸೀಟು ಅಲ್ಲ, ಫೋನ್ ಇತ್ತಿಲ್ಲ, ಮೊಬೈಲ್ ಇತ್ತಿಲ್ಲ. ಯಾರಿಗಾರು ಎಂತಾರು ಹೇಳವು ಅಂದ್ರೆ ನೀನ್ ಲೆಟರ್ ಬರೆಯವು. ಅದಕ್ಕಿಂತ ಹಳೆ ಕಾಲ ಹೆಂಗಿತ್ತೋಳು. ಹೌದು, ನಿಂಗ್ ನೆನ್ಪಿದ್ದ ನಾವು ಸಣ್ಣ ಕಿಪ್ಪಕ್ಕರೆಲ್ಲ ಬಳೆ ತೋಡ್ಸಲ್ಲ ಹೇಳೆಲ್ಲ ಬತ್ತಿದ್ದ. ಬಳೆ ತೋಡ್ಸಲ್ಲ ಹೇಳಿ ಬತ್ತಿದ್ದ. ಪ್ಲಾಸ್ಟಿಕ್ ತಗೊಂಡೊಪ್ಪ ಬತ್ತಿದ್ದ. ರಗ್ ಮಾರವ್ ಬತ್ತಿದ್ದ. ಅವರಿಂದ ಈ ಊರಲ್ಲಿ ಆ ಸುದ್ದಿ, ಆ ಊರಿಂದ ಈ ಸುದ್ದಿ ತಿಳಿತಿತ್ತು. ಈಗ ಹಂಗಲ್ಲ, ಈಗ 2 ನಿಮಿಷದಲ್ಲಿ ಅಮೆರಿಕದಲ್ಲಿ ಎಂತ ಆಗ್ತಾ ಇದ್ದೋಳು ನಮ್ಗೆ ಇಲ್ಲಿ ತಿಳಿತು ಆಯ್ತಾ. ಅವಾಗ ಹಂಗಲ್ಲ, ಅವೇ ಆಗಿತ್ತು ಒಂಥರ ಮೆಸೆಂಜರು. ಅದಾದ್ಮೇಲೆ ಪಾರಿವಾಳದ ನಂತರ ಬಂದವು ಮೋಸ್ಟ್ಲಿ ಅವೇ ಆಯ್ತು. ಈಗ ಮನೆ ಅಪ್ಪ ಅಕ್ಕ ನಿಂಗ ಬೆಂಗಳೂರಲ್ಲಿ ಎಂತ ಆಗ್ತೋಳ ಗೊತ್ತಿಲ್ಲ, ನ್ಯೂಸ್ ನೋಡಿದ್ರ ಅಲ್ಲಿ ಹಂಗಾಜು ಇಲ್ಲಿ ಹಿಂಗಾಜು ಅಂತ. ಬಟ್ ಅದು ಯಾವ ಕಾಲಕ್ಕೂ ಒಂದಷ್ಟು ಜನರ ಮನಸ್ಥಿತಿ ಚೇಂಜ್ ಆಗ್ತಿಲ್ಲ. ಅಥವಾ ಅದು ಎಸ್ಪೆಷಲಿ ಹೆಣ್ಮಕ್ಕ ಒಂದ್ ಗಟ್ಟಿ ನಿಂತ್ಕೊಂಡಾಗ ಅದನ್ನ ತಗೊಂಬರಲೇ ನಿನ್ಗದೇ ಗಟ್ಟಿತನ ಬೇಕಾಗ್ತು.
ಅಷ್ಟಾ ಗಟ್ಟಿತನದ ಮನಸ್ಥಿತಿ ಇದ್ದಾಗ ನಿನ್ ಸಮಾಜ ಸುತ್ತಮುತ್ತಲಿನ ಇದು ಎಲ್ಲದೂ ಚಂದ ಆಗ್ತು, ಹೆಣ್ಮಕ್ಳ ಲೈಫು ಚಲೋ ಆಗ್ತು. ಈಗ ನಾರ್ಮಲಿ ನೋಡು, ಏಪ್ರಿಲ್ ಮೇ ರಜಾ ಬಂದಾಗ ಎಲ್ಲರಿಗೂ ಪುರುಷೋತ್ತಪ್ಪದು ಹೋಗಿ ಒಂದಿಷ್ಟು ದಿನ ಅವ್ರ ಮನೇಲಿ ಉಳ್ದಿಕ್ ಪಪ್ಪನ ಹೇಳೋದೊಂದು ಫೀಲ್ ಇರ್ತು. ಯಾಕೆಂದ್ರೆ ಒಂದು ಇದ್ರಲ್ಲಿ ಓಡ್ತಾ ಇದ್ದಾಗ ಇರ್ತು ವರ್ಷ ಪೂರವ. ಹೌದು, ನಿಂಗೆ ಆ ಟೈಮಿಗೂ ಆ ಪರ್ಮಿಷನ್ ಬೇಕು, ಹೋಪಲ್ ಇಲ್ಲ ಅಥವಾ ಆ ರಿಸ್ಟ್ರಿಕ್ಷನ್ ಇದು ಬಂದ್ರೆ ನಂಗೆ ಅದೇ ಬೆಳಗ್ಗಿಂದ ಎಂತಕ್ಕಿನ್ನು ಹಿಂಗೆಲ್ಲ ಅದು ಓದಿದ್ದು ಇದ್ ಮಾಡಿದ್ದು ಅಂತದ್ರಲ್ಲಿ ಹಿಂಗಿದ್ ಸಿಚುವೇಶನ್ ಫೇಸ್ ಮಾಡಿ ಅಂದ್ರೆ ಅದಕ್ಕೆ ಅದು ಆ ಫೀಲ್ ಆಗಿ ಬೇಜಾರು ಮಾಡ್ಕೆ ನನ್ನ ಹತ್ರ ಹೇಳ್ತಾ ಇದ್ದು ಅಂದ್ರೆ ಇನ್ನು ಎಷ್ಟೋ ಕಡೆ ಹಂಗಿದ್ ಸಿಚುವೇಶನ್ ಇದ್ದಲ್ಲಿ. ಎಷ್ಟೋ ಕಡೆ ಅಲ್ಲ, ಇದು ಸಿಕ್ಕಾಪಟ್ಟೆ ಕಡೆ ಇದ್ದು ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ನಾವು ನಮ್ಮ ಸುತ್ತಮುತ್ತಲಿನ ಸಮಾಜ ನಮ್ದು ಇದು ನಮ್ಮ ಮನೆವು ಚೇಂಜ್ ಆಗಿರೋದಕ್ಕೆ ನಮಗದು ಎಷ್ಟೋ ವಿಷಯಗಳು ಫೀಲ್ ಆಗ್ತಿಲ್ಲ. ಬಟ್ ಅದನ್ನ ಎಷ್ಟು ಅನುಭವಿಸ್ತಾ ಇದ್ದವು, ಸೈಲೆಂಟ್ ಬ್ಯಾಟಲ್ ಮಾಡ್ತಾ ಇರ್ತಾವ ಎಷ್ಟು ಜನ ಇದ್ದಿಕ್ಕು ಅಂದ್ರೆ ಕಷ್ಟ. ಅದಿನ್ನು ಅದೆಲ್ಲ ನೋಡಿದಾಗ ಅನಿಸ್ತು, ಒಂದ್ ಕಾಲದಲ್ಲಿ ಎಂತೂ ಇಲ್ದೆ ಹೋದ ಕಾಲದಲ್ಲಿ ಯಾವ್ದೋ ಮೆಸೆಂಜರ್ ಬಪ್ಪದು, ಬಳೆ ತೊಡ್ಸಲ್ ಬಂದ. ನಿಂಗ ಒಂದ್ ಹಾಡ್ ನೆನ್ಪಿದ್ದ? ಆ ಹಾಡಿತ್ತು ನೋಡು, ಬಳೆಗಾರ ಚನ್ನಯ್ಯ ಬಾಗಿಲಿಗೆ ಬಂದಿ ಒಳಗೆ ಬರಲ್ಲ ಪಣೆ. ಆ ಹಾಡಲ್ಲಿ ನೋಡು, ಗಂಡ ಹೆಂಡತಿ ಅಪ್ಪನ ಮೇಲೆ ಅಂದ್ರೆ ಮಾವನ ಮೇಲೆ ಎಂತದೋ ಸಿಟ್ ಮಾಡ್ಕೊಂಡು ಅದ್ರ ಮನೆ ಹೊಪ್ಪದ್ ಬಿಟ್ಟಿರ್ತ. ಜನರ ಪ್ರಕಾರ ತವ್ರ ಮನೆ, ಬಟ್ ನಮ್ ಪ್ರಕಾರ ಅದ್ರ ಮನೆ, ನಮ್ ಮನೆ. ಸೊ ಅದ್ರ ಮನೆ ಹೊಪ್ಪದ್ ಬಿಟ್ಟಿರ್ತ. ಸೊ ಅದು ಬಸ್ರಿ ಆಗಿರ್ತು. ಆದ್ರೂ ಗಂಡಂಗ್ ಸಿಟ್ಟು, ಮಾವನ ಮೇಲಿನ ಸಿಟ್ಟಿಗೆ ಅವ್ ಹೆಂಡತಿನ ನೋಡಲ್ ಹೋಗ್ನಿಲ್ಲ, ಅದ್ರ ಸೀಮಂತಕ್ ಹೋಗ್ನಿಲ್ಲ. ಅವಾಗ ಚೆನ್ನಯ್ಯ ಬನ್ಕ ಹೇಳ ಹಾಡಿದ್ದಲ್ಲಿ ಎಷ್ಟು ಫೀಲ್ ಕೊಡ್ತು ಆ ಹಾಡು ಅಂದ್ರೆ ಅದ್ರ ಊರಿಂದ ಮೆಸೇಜ್ ತಗೊಂಡು ಇಲ್ಲಿ ಬಂದು ಹಾಡೋದು ಅತ್ತ. ಅಂದ್ರೆ ಆವಾಗಿಂದೊಂದು ಕಾಲ ಹಂಗಿತ್ತು. ನಿನಗೆ ಎಂತ ಸೌಲಭ್ಯ ಇಲ್ಲ, ಯಾರೋ ಒಂದ್ ಸುದ್ದಿನ ಈಗ ಪಕ್ಕದ ಮನೆ ಶಾರದ ಕತ್ಲ ಮನೆ ಗಿತ್ಲ ಮನೆ 2 ನಿಮಿಷದಲ್ಲಿ ಎಲ್ಲೆಲ್ಲ ಎಂತಾಜು, ಆ ಮನೆದು ಓಡೋ ತಡ, ಈ ಮನೆದು ಬಿಟ್ಟಿಕ್ ಹೋತಡ, ಹಿಂಗಿದ್ದೆ ಸುದ್ದಿ. ನನಗಾದ್ರೂ ಓಡೋ ತಡ ಅಂದಾಗ್ಲೂ ಪ್ರತಿ ಸಲ ಕ್ವಶನ್ ಕಾಡೋದು ಹೆಂಗ್ ಓಡಿಕೊಳ್ಳಿ. ಆದ್ರೂ ಮಜಾ ಅನಿಸ್ತು ಅದು ಅಷ್ಟೇ. ಹಾಡು ರಾಶಿ ಒಂಥರವ ಚಲೋ ಇದ್ದು ಹಾಡನ ಹಾಡೇ ಬಿಡೋಣ. ಎಸ್. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪಣೆಯೇ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹೆನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪಣೆಯೇ ದೊರೆಯೇ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಹೆನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಬೇಕಾದ ಹಣ್ಣಿಹುದು ಹೂವಿಹುದು ತೌರಿನಲ್ಲಿ ಹೊಸ ಸೀರೆ ರತ್ನದಾಭರಣ. ಬೇಕಾದ ಹಣ್ಣಿಹುದು ಹೂವಿಹುದು ತೌರಿನಲ್ಲಿ ಹೊಸ ಸೀರೆ ರತ್ನದಾಭರಣ. ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ, ನಿಮಗಿಲ್ಲ ಒಂದು ಹನಿ ಕರುಣ. ತಾಯಿ ಕೊರಗುವರಲ್ಲಿ ನೀವಿಲ್ಲ ದೂರಿನಲ್ಲಿ, ನಿಮಗಿಲ್ಲ ಒಂದು ಹನಿ ಕರುಣ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹೆನು, ಒಳಗೆ ಬರಲಪ್ಪಣೆಯೇ ದೊರೆಯೇ. ಮುನಿಸು ಮಾವನ ಮೇಲೆ ಮಗಳೇನ ಮಾಡಿದಳು, ನಿಮಗೆ ತಕೆ ಕಲ್ಲು ಮನಸ್ಸು. ಮುನಿಸು ಮಾವನ ಮೇಲೆ ಮಗಳೇನ ಮಾಡಿದಳು, ನಿಮಗೆ ತಕೆ ಕಲ್ಲು ಮನಸ್ಸು. ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು. ಹೋಗಿ ಬನ್ನಿರಿ ಒಮ್ಮೆ ಕೈ ಮುಗಿದು ಬೇಡುವೆನು, ಅಮ್ಮನಿಗೆ ನಿಮ್ಮದೇ ಕನಸು. ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು, ಅಮ್ಮನಿಗೆ ನಿಮ್ಮದೇ ಕನಸು. ಏಯ್ 23 ನೆಲ್ಲಿಕಾಯಿ, ನೀ ಅದ್ರಲ್ಲಿ 1 ತಗೋಬಿಟ್ರೆ ಎಂತತ್ತು? ಏ ಹೋಗ ಶಿಯ ಇದ್ದು. ಯಾವ್ದು ಹುಳಿ ಮಗ?
ಮಗ ಇದಕ್ಕೆ ಹಾ ನಂಗೆ ಗೊತ್ತಿದ್ದು, ನಂಗೆ ತಂಬಳಿ ಇದೊಂದೇ ಏನಿಲ್ಲ, ಎಲ್ಲದು ಬತ್ತು. ನಾ ಹೇಳ್ತಿ ಕೇಳು. ನೆಲ್ಲಿಕಾಯಿ ತಂಬಳಿ ಮಾಡಲೆ ನೆಲ್ಲಿಕಾಯಿ ಬೇಕು, ಕಾಯಿ ಬೇಕು, ಮೊಸರು ಬೇಕು, ಕಡಿಗೆ ಹಸಿಮೆಣಸು ಅಥವಾ ಹಸಿಮೆಣಸು ಬೋಳ್ಕಳ್ ಹಾಕ್ತವ. ಇಲ್ಲ ಇಲ್ಲ ಹಸಿಮೆಣಸು ಅಥವಾ ಮೆಣಸು. ಜೀರಿಗೆ ಯಾರು ಹಾಕ್ತ ನಿನ್ ಗಂಡ ಗಂಡಂಗೆ ಹೇಳನ ಜೀರಿಗೆ ಹಾಕಲ್ ಬಾಯಿಲಿ. ಗಂಡು ಉಂಬಲರು ಬರ್ಲಿ ಕಡಿಗೆ ಜೀರಿಗೆ ಹಾಕಲ್ ಬರ್ಲಿ. ಇದಕ್ಕೀಗ ನಾನು ಎಂತ ಇಲ್ಲ, ಒಂದ್ ನೆಲ್ಲಿಕಾಯಿ ತಗಂಜಿ, ಫುಲ್ ಒಂದ್ ನೆಲ್ಲಿಕಾಯಿ. ನಿಂಗ್ ನೆನ್ಪಿದ್ದ ಈ ತರದ್ ನೆಲ್ಲಿಕಾಯಿ ನಂಬದಿಗಪ್ಪದ ಕಡಿಮೆ, ನಂಬದಿಗ್ ಬೆಟ್ಟದ ನೆಲ್ಲಿಕಾಯಿ ಸಣ್ಣ ಸಣ್ಣ ನೆಲ್ಲಿಕಾಯಿ. ನಾವು ನಿಂಗ್ ನೆನ್ಪಿದ್ದ, ನಾವ್ ಯಾವಾಗ್ಲೂ ಬೆಟ್ಟದಲ್ಲೇ ಇದ್ದಾಗ್ತಿತ್ತು. ಬೆಟ್ಟದಲ್ಲಿ ಇಡೀ ಬೆಟ್ಟ ಹತ್ಕೊಂಡು, ಮರ ಹತ್ಕೊಂಡು, ಎಲ್ಲ ಹುಡ್ರು ಸೇರ್ಕೊಂಡು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ನೆಲ್ಲಿಕಾಯಿ ಹಪ್ಪದು ಫುಲ್ ಮಜಾ ಮಾಡಾಕ್ತಿತ್ತು. ನೆಲ್ಲಿಕಾಯಿ ಕಡೆಗೆ ನಿಂಗ್ ನೆನ್ಪಿದ್ದ, ನೆಲ್ಲಿಕಾಯಿ ತಿನ್ಕೊಂಡು ನೀರ್ ಕುಡಿದ್ರೆ ಶೀಶಿ ಆಗ್ತು. ಎಂತ ಟೈಮ್ ಆಗಿತ್ತು ಅದೆಲ್ಲವ. ತುಂಬಾ ಮರದ ಮೇಲೆ ನಾವು ಯಾವಾಗ್ಲೂ ಮರದ ಮೇಲೆ ಸಖತ್ ಟೈಮ್ ಮಾತ್ರ ಅದೆಲ್ಲವ. ಸೊ ನಾನು ನೆಲ್ಲಿಕಾಯಿ, ಕಾಯಿ, ಒಂದು ಹಸಿಮೆಣಸು, ಇದಕ್ ಒಂದ್ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಹಸಿಮೆಣಸು ಅಷ್ಟೇ. ಇಷ್ಟ ಹಾಕಿ ಇದನ್ನೀಗ ಗುರ್ರು ಗುಡ್ಸ್ಬಿಟ್ರೆ ಹತ್ತು. ಇದಕ್ಕೆ ಮಜ್ಜಿಗೆ ಅಕ್ಕ? ಮಜ್ಜಿಗೆ ಊರ್ ಬದಿಗೆಲ್ಲ ಮಜ್ಜಿಗೆ ಕಡ್ದಿದ್ದಿರ್ತು, ಸೊ ಅದನ್ನ ಹಾಕ್ಲಕ್ಕು. ಬಟ್ ನಮ್ಮ ಹತ್ರ ಮಜ್ಜಿಗೆ ಇಲ್ಲದೆ ಹೋಗಿದ್ದಕ್ಕೆ ಮೊಸರಿದ್ದು, ಸೊ ಒಂದು ಬೌಲ್ ಮೊಸರು ಇಟ್ಗಂಜಿ, ಒಂದು ಮುಕ್ಕಾಲು ಬೌಲ್ ಇದ್ದುದು. ಇದನ್ನ ಮಿಕ್ಸರಲ್ಲಿ ಹಾಕಿ ಒಂದ್ಸಲ ಜಸ್ಟ್ ಗಿರ್ಗುಡ್ಸಿ ಹಂಗೆ ಹಾಕೋದು ಅಷ್ಟೆ. ಮಜ್ಜಿಗೆ ಹಾಕ್ತಾ ಇದ್ದಿ, ಜಸ್ಟ್ ಒಂದ್ಸಲ ಗಿರ್ಗುಡ್ಸಿ ಹಾಕಿರೋ ಮಜ್ಜಿಗೆ ಇದಷ್ಟೇ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ನೀರು ಬೇಡ್ದ? ನೀರು ಬೇಕು. ಅದಕ್ಕೀಗ ತೆಳ್ಳಾಗವು ಮಜ್ಜಿಗೆ ತಂಬಳಿ ಅಂದರೆ ತೆಳ್ಳಾಗವು. ಸೊ ಹಾಗಾಗಿ ಅದಕ್ಕೆ ಈಗ ಕನ್ಸಿಸ್ಟೆನ್ಸಿನ ಕರೆಕ್ಟ್ ಮಾಡ್ಕೊಂಡ್ರೆ ಒಂದು ಒಗ್ಗರಣೆ ಹಾಕ್ಬಿಟ್ರೆ ನಮ್ದು ಸೂಪರ್ ಡೂಪರ್ ನೆಲ್ಲಿಕಾಯಿ ತಂಬಳಿ ರೆಡಿ ಆಗ್ತು. ಇನ್ನೂ ತೆಳ್ಳ ಬೇಕಾದ್ರೆ ತೆಳ್ಳ ಮಾಡ್ಕೊಳ್ಳಕ್ ಹೋದ. ನಮ್ಮ ತಂಬಳಿ ಹೆಂಗೆ ಅಂದ್ರೆ ಎಷ್ಟು ತೆಳ್ಳ ಬೇಕಾದ್ರೂ ಮಾಡ್ಲಕ್ಕ. ಯಾಕಂದ್ರೆ ಇದು ಅನ್ನಕ್ಕೆ ಹಾಕಿ ಸ್ವಲ್ಪ ದಪ್ಪ ಇದ್ರೆ ಈ ತರ ಈ ಕನ್ಸಿಸ್ಟೆನ್ಸಿಲಿ ಅನ್ನಕ್ಕೆ ಚಲೋ ಆಗ್ತು. ಕುಡಿಯಲ್ ಬೇಕು ಹೇಳಾದವು ಇನ್ನೂ ಫುಲ್ ತೆಳ್ಳ ಮಾಡ್ಕೊಳ್ಳಕ್ಕು. ನಿಂಗ್ ಮತ್ ಮನೆ ಬದಿಗೆ ನೆನ್ಪಿಲ್ಲ, ಮಧ್ಯಾಹ್ನ ಮಾಡ್ದೊಡಿಗೆ ರಾತ್ರಿ ಯಾರು ಎಕ್ಸ್ಟ್ರಾ ನೆಂಟ್ರೆಲ್ಲ ಬಂದ್ಬಿಟ್ರೆ ನೀರ್ ಹಾಕ್ಬಿಟ್ಟು ಉದ್ದ ಮಾಡೋದು. ತಂಬಳಿನ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಲಕ್ಕ. ಹೌದು, ತಂಬಳಿ ಒಂದೇ ರಾಶಿ ಉದ್ದ ಮಾಡಲ್ಲಪ್ಪದು. ತಂಬಳಿ ಮಾಡ್ಕೊಂಡು ನಂಬದಿಗೆ ಇನ್ನೊಂದು ರೀತಿ ಇದ್ದು, ಅದು ಮ್ಯಾಂಡೇಟ್ರಿ ಥಿಂಗ್. ಎಂತ ಗೊತ್ತಿದ್ದ, ಹಿಂಗೆ ತಗೊಂಡು ಹಿಂಗೆ ರುಚಿ ನೋಡವು, ಉಪ್ಪು ಹುಳಿ ಖಾರ ಎಲ್ಲ ಚಲೋ ಅಜ ನೋಡವು. ಈಗ ಸೂಪರ್ ಆಜು ತಂಬಳಿ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಟ್ರೆ ನಮ್ದು ತಂಬಳಿ ರೆಡಿ. ಒಗ್ಗರಣೆ ಇಟ್ಟು ಕುಣಿಯಲು ಶುರು ಮಾಡಿದ್ದು. ಈಗ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದಿ. 1 ಸ್ಪೂನ್ ತೆಂಗಿನೆಣ್ಣೆ, ಒಂಚೂರು ಬಿಸಿ ಬಂದ ಕೂಡಲೇ ಅದಕ್ಕೆ ಒಂಚೂರು ಜೀರಿಗೆ, ಒಂಚೂರು ಸಾಸಿವೆ ಕಾಳು, ಎಲ್ಲದು ರುಚಿಗೆ ತಕ್ಕಷ್ಟು. ಆ್ಯಕ್ಚುಲಿ ಒಗ್ಗರಣೆ ಹಾಕೋದಂತ ಕಡೆ ಗೊತ್ತಿದ್ದ, ಒಂದು ಟೇಸ್ಟಿಗಡೆ, ಇನ್ನೊಂದು ಚಂದ ಕಾಣಲಿ ಹೇಳಡ. ಸೊ ಈಗ ಸಾಸಿವೆ ಕಾಳು, ಜೀರಿಗೆ ಮತ್ತು ಒಣಮೆಣಸು ಒಂಚೂರು ಕೆಂಪಾದ್ಮೇಲೆ ಕರಿಬೇವಿನ ಸೊಪ್ಪು ಅಷ್ಟೇ. ಅದನ್ನು ಚಂದ ಮಾಡಿ ಒಂಚೂರು ಹುರಿದು, ಇದಕ್ಕೆ ಬೇರೆ ಅಂತೂ ಬೇಕಾಗ್ತಿಲ್ಲ, ಉದ್ದಿನ ಬೇಳೆ ಅದು ಇದು ಎಲ್ಲವ, ಇಷ್ಟೇ ಸಾಕು ಒಗ್ಗರಣೆಗೆ. ಸಿಂಪಲ್ ಒಗ್ಗರಣೆ ಫಾರ್ ಸಿಂಪಲ್ ತಂಬಳಿ. ಎಸ್, ಕ್ವಿಕ್ ತಂಬಳಿ, ವೆರಿ ಕ್ವಿಕ್. ಹೆಂಗಿದ್ದು ನನ್ನ ತಂಬಳಿ? ಯಾರ್ಯಾರು ಬತ್ತಿ ಊಟ ಮಾಡಲೆ? ಅಲ್ಲ, ಇನ್ಸ್ಟಾಗ್ರಾಮ್ ತೆಗೆದ್ರು ಸಾಕು ನೆಲ್ಲಿಕಾಯಿ ಹವಾ ನೋಡಿದ್ದೆ ನೀನು? ಹೌದಾ? ಬೆಳಗಿನ ರಾತ್ರಿ ನೆಲ್ಲಿಕಾಯಿ ತಿಂದ್ರೆ ಬೆಳಗಪ್ಪದ್ರೊಳಗೆ ತಲೆ ಕೂದಲು ಮೇಲೆ ನೆಲ್ಲಿಕಾಯಿ ಎಷ್ಟು ಒಳ್ಳೇದು ಗೊತ್ತಿದ್ದ? ಎಷ್ಟೆಲ್ಲ ಬೆನಿಫಿಟ್ಸ್ ಇದ್ದೋದು. ಅಲ್ಲ, ಅದು ಸತ್ಯ, ಒಪ್ಪಿಗೆತ್ತಿ. ಬಟ್ ಹೈಪ್ ಕೊಡೋದ್ ನೋಡಿದ್ರೆ ರಾತ್ರಿ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಸಾಕಡ, ಅದ್ ನಂಬ್ಕೊಂಡು ನಾ ಇಷ್ಟು ವರ್ಷ ಹಂಗೆ ತಿಂತಿದ್ದಿ. ಈ ಸಲ ಊರಿಗೆ ಹೋದ ಕದಮ್ದಿಂದ ಇಷ್ಟುದ್ದ ಬಾಟ್ಲಿ ಬಂತ ಕೂದ್ಲು. ಅದ್ ನೆಲ್ಲಿಕಾಯಲ್ಲಿ ಅಕ್ಕ ಇದು ಇಮ್ಯುನಿಟಿ ಬೂಸ್ಟರು, ಸಂತಿಗೆ ಎಂತ ಹೇಳು, ಡೈಜೆಷನ್ನಿಗೆ, ಕಡಿಗೆ ಇನ್ನೆಂತದಕ್ಕೆ ಹೇಳು,
ನಿನಗೆ ಹೇರಿಗೆ, ಸ್ಕಿನ್ನಿಗೆ ಎಲ್ಲದಕ್ಕೂ ಒಳ್ಳೇದು ನೆಲ್ಲಿಕಾಯಿ. ರಾಶಿ ಒಳ್ಳೇದೋಳಿ. ಹೌದು, ನಾವು ಸಣ್ಣಕ್ಕಿದ್ದಾಗೆಲ್ಲ ಗೊತ್ತಿಲ್ದೆ ಹಂಗಂಗೆ ತಿಂದಾಗ್ತಿತ್ತು, ಅದಕ್ಕೆ ನಮ್ ಕೂದಲವಾಗಿರ್ತಿತ್ತು. ಅದಕ್ಕೆ ನಮ್ ಕೂದಲು ಇಷ್ಟೆಲ್ಲ ಈಗ ನಾವು ಹೇಳೋಣ, ನಿಮ್ಮ ಕೂದಲಿನ ರಹಸ್ಯವೇನು ಕೇಳಿದ್ರೆ ಒಂದು ನೆಲ್ಲಿಕಾಯಿ, ಇನ್ನೊಂದು ತೆಂಗಿನೆಣ್ಣೆ, ಮನೆ ತೆಂಗಿನೆಣ್ಣೆ ಹೇಳಿ ಅಲ್ದಾ. ಸೊ ಈಗ ಪಟ್ಟ 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 ಊಟ ಮಾಡೋಣ. ಅಶ್ವಗೋಜು ಯಾರ್ಯಾರಿಗೆ ತಂಬ್ಳಿ ಬೇಕಾ, ಎಸ್ಪೆಷಲಿ ನೆಲ್ಲಿಕಾಯಿ ತಂಬ್ಳಿ ಬೇಕಾ, ಎಲ್ಲರೂ ನಮ್ಮ ಮನೆಗೆ ಬಂದು ನಿಂಗ್ಲ ಮನೇಲಿ ಮಾಡ್ಕೊಂಡು ಊಟ ಮಾಡಿ. ಸಾರಿ, ನಿಂಗಳ ಮನೆಯಲ್ಲಿ ತಂಬ್ಳಿ ಮಾಡ್ಕೊಂಡು ಊಟ ಮಾಡಿ. ಥ್ಯಾಂಕ್ ಯು. ಹಾ ಪಾಪಚ್ಚಿ, ಈಗ ಹಾಕ್ಲಾ ಅನ್ನ ತಂಬ್ಳಿ ತಿಂತ್ಯಾ? ನೋಡು ಅಮ್ಮು ಎಷ್ಟೆಲ್ಲ ಅಡುಗೆ ಮಾಡಿದ್ ಇವತ್ತು. ಅದಕ್ಕೆ ಹಾಕ್ತಿ ಇವತ್ತು. ನೋಡು ನಿಂಗೆ ಬೀನ್ಸು ಮತ್ತೆ ಕ್ಯಾರೆಟ್ ಎಲ್ಲ ಹಾಕಿ ಪಲ್ಯ, ಮಾವಿನಕಾಯಿ ಬೂತ್ಗೊಜ್ಜು. ಈಗ ಎಂತ ಇದ್ದು ನಮ್ದು ಸ್ಪೆಷಲ್ಲು, ಈಗ ಹಾಕ್ತಾ ಇಪ್ಪದು ನೆಲ್ಲಿಕಾಯಿ ತಂಬ್ಳಿ. ನೆಲ್ಲಿಕಾಯಿ ತಂಬ್ಳಿ ತಿನ್ನೋ ಬಿಸಿ. ಅಮ್ಮ ಕಲ್ಸ್ಕೊಡವ, ನೀನೇ ಕಲ್ಸ್ಕತ್ತೀಯ? ನೀನೇ ಕಲ್ಸು. ಸೂಪರ್. ಸೈಡಲ್ಲಿ ಇಟ್ಬಿಡು. ಕಲ್ಸು ಕಲ್ಸು ಕಲ್ಸು. ಅದೆಲ್ಲ ಇರವು, ಅದೆಲ್ಲ ಸೇರ್ಸೆ ಕಲ್ಸವು. ನೋಡು ಹಿಂಗ್ ಮಾಡಿ ಅದೆಲ್ಲ ಇಟ್ಕ ಕಲ್ಸವು. ಅದನ್ನ ತೆಗಿಯಲಾಗ, ಅದೆಲ್ಲ ಒಳ್ಳೇದಲ್ಲ. ಬಿಸಿ ಉಫ್ ಉಫ್ ಮಾಡ್ಕತೀನಿ. ಹೆಂಗಿದ್ದು ತಂಬ್ಳಿ? ಹೆಂಗಿದ್ದು ತಂಬ್ಳಿ? ಹೆಂಗಿದ್ದು ಹೇಳು. ಚಲೋ ಇದ್ದ? ಇಷ್ಟ ಆತ ನಿಂಗೆ ತಂಬ್ಳಿ? ಎಮ್ಮಿ ಎಮ್ಮಿ ತಂಬ್ಳಿ. ಚಂದ ಊಟ ಮಾಡಿ ಜೋಜೋ ಮಾಡಿ ಈಗ. ಓಕೆ, ನಾವು ಬೇಗ ಬೇಗ ಊಟ ಮಾಡ್ಕೊಂಡು ತಂಪಾಗಿ ಒಳಗೆಲ್ಲ ಹೊರಗೆಲ್ಲ ತಂಪು ಮಾಡ್ಕೊಂಡು ನಿದ್ದೆ ಮಾಡ್ಬಿಡೋಣ. ಓಕೆನಾ? ಡೀಲ್ ಡೀಲ್ ಪಾಪಚ್ಚಿ. ಹೈ ಫೈ. ಯೇ